ನಾವು ಬರ್ತೀವಿ ಅಂತ ಗೊತ್ತಿದ್ರು ಕ್ಲೈಂಟೇ ಇಲ್ಲ. ಹಲೋ, ಎಲ್ರಿ ಇದ್ದೀರಾ? ನಾವು ಬಂದಿದ್ದೀವಿ. ಎಲ್ಲಿಗ? ಇಲ್ಲೇ ಸೈಟ್ ಹತ್ರ ಇದ್ದೀವಿ, ಬೇಗ ಬನ್ನಿ. ಮೇಡಮ್ ಬನ್ನಿ. ಸರ್ ನಮಸ್ತೆ. ಏನು ಸಡನ್ನಾಗಿ ಸರ್ಪ್ರೈಸ್? ಸರ್ಪ್ರೈಸಾ? ನಾವು ಬರೋದು ದೇವಕ್ಕೆ ಹೇಳಿರಲ್ವೇನ್ರಿ? ಇಲ್ಲ ಸರ್, ನೀವು ಬರೋ ವಿಷಯನೇ ನನಗೆ ಗೊತ್ತಿರಲಿಲ್ಲ. ನಾನೇ ಇನ್ನೊಂದ್ಸಲ ವಿಸಿಟ್ ಮಾಡೋಣ ಅಂತ ಅನ್ಕೊಂಡೆ ಕಣೋ. ನಾವು ಬರ್ತಿರೋದನ್ನು ಹೇಳ್ದೆ ಬಂದ್ವಾ? ನೀನು ಹೀಗೆಲ್ಲ ಪ್ಲ್ಯಾನ್ ಮಾಡಲ್ವಲ್ಲ ದೇವಕಿ? ದೇವಕಿ ಏನು ಹುಡುಕ್ತಾ ಇದೆಯಾ? ಏನಿಲ್ಲ, ಸುಮ್ಮನೆ ನೋಡ್ತಾ ಇದ್ದೀನಿ ಅಷ್ಟೇ. ಸೈಟ್ ಎಲ್ಲ ಸರಿಯಾಗಿದೆಯಾ ಅಂತ ಗಮನಿಸ್ತಾ ಇದ್ದೀನಿ. ಗಮನಿಸೋಕೆ ಅಲ್ಲಿ ಏನಿದೆ ದೇವಕಿ? ನೀನು ಕ್ಲೈಂಟ್ನ ಮೀಟ್ ಮಾಡೋಕೆ ಬಂದಿದ್ಯಾ ಅಂದ್ಕೊಂಡೆ. ಅಲ್ಲಿ ಬೇರೆ ಮೀಟಿಂಗ್ ಇದೆ, ಲೇಟ್ ಆಗತ್ತೆ, ಹೋಗೋಣ ಬಾ. ನೀ ಹೊರಡೋಣ. ಅಲ್ಲ, ನೀನು ಹೇಗೆ? ನಾನು ಕ್ಯಾಬಲ್ಲಿ ಹೋಗ್ತೀನಿ, ನಂಗೆ ಸ್ವಲ್ಪ ಬೇರೆ ಕೆಲಸ ಇದೆ. ಬೇರೆ ಕೆಲಸ ಏನು? ಆಮೇಲೆ ಆಫೀಸಿಗೆ ಬಂದಮೇಲೆ ಹೇಳ್ತೀನಿ. ನೀನೀಗ ಹೊರಡು. ಸರಿ. ಜೋಪಾನ. ನನಗೆ ಗೊತ್ತಿತ್ತು ದೇವಕ್ಕೆ ನೀನ್ ಬಂದೇ ಬರ್ತೀಯಾ ಅಂತ. ಪ್ಲಾನು ಸೆಟ್ ಆಗಿದೆ ತಾನೇ? ಮೊದಲು ನಿಖಿಲ್ ಎಲ್ಲಿ ಅಂತ ಹೇಳಿ. ನಮಗ್ ಗೊತ್ತಿದ್ರೆ ನಾವು ಹೇಳ್ತಿರ್ಲಿಲ್ವಾ? ಅವ್ನು ಕಾಲೇಜ್ಗೂ ಬಂದಿಲ್ಲ, ಫೋನ್ ನೋಡಿದ್ರೆ ಆಫ್ ಮಾಡ್ಕೊಂಡಿದ್ದಾನೆ. ನೆನ್ನೆ ನೀನ್ ಬೈದಿದ್ಕೆ ಅವ್ನು ಬೇಜಾರ್ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ಅವ್ನು ಮಾಡಿರೋ ಕೆಲಸಕ್ಕೆ ಬೈದೆ ನಾನು ಅವಾರ್ಡ್ ಕೊಡ್ಬೇಕಾ ಶಮಿ? ಇಲ್ಲ ಆದಿ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನಿಖಿಲ್ ಹಾಗೆ ಮಾಡೋನಲ್ಲ. ನಾವು ಇವತ್ತು ನೆನ್ನೆಯಿಂದ ಫ್ರೆಂಡ್ಸ್ ಅಲ್ಲ. ನಿನಗೆ ಹೇಳ್ದೆ ಯಾವ್ದಾದ್ರು ಕೆಲಸ ಮಾಡ್ತೀವ? ಇಲ್ಲ ತಾನೆ. ಯಾವ್ದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು ಅಷ್ಟೇ. ಅದನ್ನ ಅವನೇ ಬಾಯ್ಬಿಟ್ಟು ಹೇಳ್ಬೋದಾಗಿತ್ತು ತಾನೆ. ಸಹಾಯಕ್ಕಂತ ಬಂದವ್ರ ಮೇಲೆ ನೀನ್ ಎಗರಾಡಿದ್ರೆ ಅವ್ನ್ ತಾನೇ ಏನ್ ಹೇಳ್ತಾನೆ? ನೀನ್ ಸಮಾಧಾನವಾಗಿ ಏನಾದ್ರೂ ಮಾತಾಡಿದ್ಯಾ? ಲಕ್ಷ್ಮಿನ ರೂಮಲ್ಲಿ ಯಾರೋ ಕೂಡ ಹಾಕಿದ್ದಾರೆ, ಅವಳಿಗೆ ಪೆಟ್ಟಾಗಿದೆ. ಅದ್ರ ಬಗ್ಗೆ ನಮಗೂ ಬೇಜಾರಿದೆ. ಹಂಗಂತ ನೀನ್ PU ಟೈಮಿಂದ ಇರೋ ಫ್ರೆಂಡ್ಸ್ನ ಬಿಟ್ಕೊಡ್ತೀಯಾ? ಆದ್ರೂ ಅವ್ನು ನನ್ಗೆ ಎದುರುಗಡೆ ಸಿಗ್ಬೇಕು ಶಮಿ. ಅವನ ಜೊತೆ ನಾನು ಡೈರೆಕ್ಟ್ ಆಗಿ ಮಾತಾಡಿದ ಮೇಲೇನೆ ನಂಗೆ ಸಮಾಧಾನ ಆಗೋದು. ನೋಡು, ನೀನ್ ಇನ್ನು ಕೋಪದಲ್ಲೇ ಇದ್ಯಾ ಆದಿ. ಲಕ್ಷ್ಮಿಗೇನೋ ಆಗೋಗಿದೆ ಅನ್ನೋ ಕೋಪದಲ್ಲೇ ಇದ್ಯಾ ಹೊರತು ಫ್ರೆಂಡ್ ಕಾಲೇಜಿಗೆ ಬಂದಿಲ್ಲ, ಅವ್ನ್ ಫೋನ್ ಆಫ್ ಆಗಿದೆ, ಅವ್ನಿಗೇನಾದ್ರೂ ಆಗಿರತ್ತೆ ಅನ್ನೋ ಯೋಚನೆ ಇಲ್ಲ ಅಲ್ವಾ ನಿಂಗೆ? ಅವನಿಗೆ ಏನಾಗುತ್ತೆ ಶಮಿ? ನಾಳೆ ನೀನ್ ನನಗೆ ಉತ್ತರ ಕೊಡ್ಬೇಕು ಅಂತ ಹೇಳಿದಕ್ಕೆ ನಾನು ಅವಾಯ್ಡ್ ಮಾಡ್ತಾ ಇದ್ದಾನೆ ಅಷ್ಟೇ. ಆಯ್ತು, ನೀನ್ ಹಂಗೆ ಅನ್ಕೋ. ನಿನ್ ಫ್ರೆಂಡ್ಸ್ ಮೇಲೆ ನೀನ್ ಡೌಟ್ ಪಟ್ಕೊಂಡೇ ಇರು. ಅವನ ಜೊತೆ ಮಾತಾಡಿದ್ಮೇಲೆ ಎಲ್ಲ ಕ್ಲಿಯರ್ ಆಗ್ಲಿ. ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ ಆದಿ, ನಾವ್ ಯಾರು ನಿನ್ ಫ್ರೆಂಡ್ಶಿಪ್ನ ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಫ್ರೆಂಡ್ಸ್ ಅಲ್ಲ. ಅದು ನಾನಾಗಿರ್ಲಿ, ಅನಿಲ್, ರಮ್ಯಾ, ಪ್ರಿಯಾ ಆಗಿರ್ಲಿ. ನೀವು ಮಿಸ್ಯೂಸ್ ಮಾಡ್ಕೋತಾ ಇದ್ದೀರಾ ಅಂತ ಅಲ್ಲ ಶಮಿ. ನೀನ್ ಹಾಗೆ ಹೇಳ್ತಿದ್ಯೋ ಇಲ್ವೋ ಗೊತ್ತಿಲ್ಲ ಆದಿ, ಆದ್ರೆ ನನಗೆ ಹಾಗೆ ಅನಿಸ್ತಿದೆ, ಅದಕ್ಕೆ ಹೇಳ್ದೆ. ಬಾಕಿ ನಿನ್ನ ಇಷ್ಟ. ಸರಿ ಆಯ್ತು, ಇವಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ, ಸರಿನಾ? ಸುಳ್ಳನ್ನ ಸತ್ಯ ತಲೆ ಮೇಲೆ ಹೊಡೆದಾಗ ಮಾತಾಡೋದನ್ನ ತುಂಬಾ ಚೆನ್ನಾಗಿ ಕಲ್ತಿದ್ಯಾ ಶಮಿತಾ. ಸುಳ್ಳು ಹೇಳೋದು ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಅದನ್ನ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಯಾವ ಸುಳ್ಳನ್ನ ಎಲ್ಲಿ ಹೇಳ್ದೆ ಅಂತ ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೆ ಸತ್ಯ ಹೇಳಿದ್ರೆ ಅಲ್ಲಿದಲ್ಲಿಗೆ ಮುಗ್ದು ಹೋಗುತ್ತೆ. ಸುಳ್ಳು ಹೇಳಿ ಮರ್ತು ಹೋದ್ರೆ ಅವಮಾನ ಅನ್ಭವಿಸ್ಬೇಕಾಗತ್ತೆ. ನನಗೆ ಎಲ್ಲ ಸತ್ಯ ಗೊತ್ತು, ಇದರಿಂದ ನಿನ್ ಕೈವಾಡ ಇದೆ ಅಂತನೂ ನನಗೆ ಗೊತ್ತು.
ಅದನ್ನು ನಾನು ನಿಮ್ಮ ಮುಂದೆ ಆದಿ ಮುಂದೆ ಬಂದು ಹೇಳ್ಬೋದಿತ್ತು. ಯಾಕೆ ಹೇಳಲಿಲ್ಲ ಗೊತ್ತಾ? ಅವನು ನಿಮ್ಮ ಫ್ರೆಂಡ್ಶಿಪ್ಗೆ ತುಂಬ ಬೆಲೆ ಕೊಡ್ತಾನೆ. ಅದನ್ನು ಹಾಳು ಮಾಡೋದಕ್ಕೆ ನನಗಿಷ್ಟ ಇರಲಿಲ್ಲ. ಆದಿ ನನ್ನ ಸೇವ್ ಮಾಡಿದ್ದಾನೆ. ನನಗೋಸ್ಕರ ಅವನ ಫ್ರೆಂಡ್ ಮೇಲೆ ಕೈ ಮಾಡೋದಕ್ಕೂ ಮುಂದಾಗಿದ್ದಾನೆ. ನಾನೇ ಅವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಅವನ ಹತ್ರ ಸಾರಿ ಕೇಳಬೇಕು, ಈಗಲೇ ಹೋಗಿ ಕೇಳಬೇಕು. ಆದಿ, ನಾನು ನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ನನ್ನ ಸೇವ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ನನ್ನಿಂದಾಗಿ ನೀನು ಬೈಸ್ಕೊಂಡೆ, ತಾತನ ಹತ್ರ ಹೊಡೆಸ್ಕೊಂಡೆ. ಸಾರಿ ಆದಿ. ಅಪರಾಧ ಮಾಡಿ ಸಾರಿ ಕೇಳಿಬಿಟ್ರೆ ಎಲ್ಲ ಸರಿ ಹೋಗಲ್ಲ. ಅದಕ್ಕೆ ತಕ್ಕ ಶಿಕ್ಷೆನೂ ಅನುಭವಿಸ್ಬೇಕು. ನನ್ನ ಜೀವನನೇ ಒಂದು ಶಿಕ್ಷೆ ಆಗೋಗ್ಬಿಟ್ಟಿದೆ ಆದಿ. ಅದ್ರ ಮೇಲೂ ಇನ್ನೇನಾದ್ರೂ ಶಿಕ್ಷೆ ಇದ್ರೆ ನೀನೇ ಹೇಳು. ಅಂಥದ್ದೇನಾದ್ರೂ ಇದ್ರೆ ನೀನೇ ಶಿಕ್ಷೆ ಕೊಡು, ಅನುಭವಿಸ್ತೀನಿ. ನೀನು ಸಾರಿ ಪೂರಿ ಏನು ಬೇಕಾಗಿಲ್ಲ. ನೀನು ಥ್ಯಾಂಕ್ಸ್ ಅಂತೂ ಮೊದಲೇ ಬೇಕಾಗಿಲ್ಲ. ನಿನ್ನಿಂದಾಗಿ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ನನ್ನ ಪಾಡಿಗೆ ನನ್ನ ಬಿಟ್ಬಿಟ್ರೆ ಅದೇ ನೀನು ನನಗೆ ಮಾಡೋ ದೊಡ್ಡ ಉಪಕಾರ. ಏಯ್, ಏನಿನ್ನೂ ಇಲ್ಲೇ ನಿಂತಿದ್ಯಾ? ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು ಅಂದರೆ ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ ಅಂತ ಅರ್ಥ. ಹೋಗ್ತಾ ಇರೋ. ಒಂದು ನಿಮಿಷ. ಕಾಂಪನ್ಸೇಷನ್, ನಷ್ಟ ಪರಿಹಾರ ತಗೋ. ಪ್ರಾಬ್ಲಮಲ್ಲಿದ್ದಾಗ ಪರಿಹಾರ ಕಂಡ್ರೆ ಲಬಕ್ಕಂತ ಕ್ಯಾಚ್ ಹಾಕೋಬೇಕು. ನನಗೆ ಬೇಡ. ಯಾಕೆ? ಮತ್ತೆ ತಾತನ ಹತ್ರ ಕಂಪ್ಲೇಂಟ್ ಮಾಡಿ ನನಗೆ ಬೈಸಕ್ಕ? ನಾನು ಯಾವ ಕಂಪ್ಲೇಂಟು ಮಾಡಲ್ಲ ಆದಿ. ಸರಿ, ನೀನು ನನ್ನ ಸಾರಿ ಅಕ್ಸೆಪ್ಟ್ ಮಾಡಿದ್ರೆ ನಾನು ಫೋನ್ ತಗೋತೀನಿ. ನೋಡು, ನಕ್ರ ಮಾಡಬೇಡ. ಆಮೇಲೆ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತ ಗೋಳಾಡಬೇಡ, ಸುಮ್ಮನೆ ತಗೋ. ನಕರ ಮಾಡ್ತಿರೋದು ನಾನಲ್ಲ ಆದಿ, ನೀನು. ನಂದೊಂದು ಸಾರಿ ಮತ್ತೆ ಥ್ಯಾಂಕ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ದೆ ಎಷ್ಟು ಅಹಂಕಾರ ತೋರಿಸ್ತಿದ್ಯಾ ನೀನು? ನಾನು ಅಹಂಕಾರ ತೋರಿಸ್ತಾ ಇದ್ದೀನ? ಇಷ್ಟು ಕಾಸ್ಟ್ಲಿ ಫೋನ್ನ ಗಿಫ್ಟ್ ಕೊಡ್ತಾ ಇದ್ರು ಅದು ಈಸ್ಕೊಳ್ಳೆ ದಿಮಾಗ್ ತೋರಿಸ್ತಾ ಇರೋದು ನೀನು. ನನಗೆ ಅಹಂಕಾರ ಅಂತಾಳೆ. ನೀನು ಫೋನ್ ಕೊಡಿಸ್ಲಿ ಅಂತ ನಾನೇನು ಬಂದು ನಿನ್ನ ಹತ್ರ ಸಾರಿ ಕೇಳಲಿಲ್ಲ. ನಾನು ಅಷ್ಟೇ, ನೀನು ಥ್ಯಾಂಕ್ಸ್ ಹೇಳಿದೆ ಅಂತ ನೀನು ಫೋನ್ ಕೊಡ್ತಾ ಇಲ್ಲ. ಸರಿ, ನಿನಗೊಂದು ಸಾರಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಏನು ರೋಗ? ಕೊಡ್ತಾ ಇರೋ ಫೋನ್ನ ತಗೊಳ್ಳಲ್ಲ ಅಂತ ಇದೆಯಲ್ಲ, ನಿನ್ಗೆ ಯಾವ ದೊಡ್ಡ ರೋಗ ಬಂದಿದ್ಯೋ ಅದೇ ರೋಗ.